ಹಲೋ ನಮಸ್ತೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪರೆಂಟ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಡೇ 4ನ ಒಂದು ಟಾಪಿಕ್ ನೋಡೋಣ. ಅದು ಕಂಜಕ್ಷನ್ಸ್, ಇಂಗ್ಲೀಷ್ ಗ್ರಾಮರ್ ಫಾರ್ ಕ್ಯಾಟೆಟ್ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವೈ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್? ಏನೇನು ನೋಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಂದರೆ, ಕಂಜಕ್ಷನ್ಸ್ ಆರ್ ವೆರಿ ಈಸಿ, ಸ್ಕೋರಿಂಗ್ minimum 1 to 2 marks guaranteed in Karnataka TET and other exams as well. Most questions come from usage and identification. ಸೊ ಹಾಗಾಗಿ ಈ ಒಂದು ಕಂಜಕ್ಷನ್ ಪಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಕೊನೆಯವರೆಗೂ ಕೂಡ ವಿಡಿಯೋಸ್ನ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQs, ಆನ್ಸರ್ಸ್, ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಕೂಡ ನಾವು ನೋಡೋಣ. ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅದರ ಆನ್ಸರ್ಸ್ ಕೂಡ ಅವೈಲೇಬಲ್ ಆಗುತ್ತೆ. ಸೊ ಡೋಂಟ್ ಮಿಸ್ ದ ವಿಡಿಯೋ. Keep watch till the ending. What is a conjunction? Definition. A conjunction is a word used to join words, phrases or sentence. ಅಂದರೆ ಕಂಜಕ್ಷನ್ ಅಂದರೆ ಏನು ಅಂದರೆ, ಅದು ಪದಗಳನ್ನು ಹಾಗೂ ವಾಕ್ಯಗಳನ್ನು ಅಥವಾ ಎರಡು ವಾಕ್ಯಗಳ ಭಾಗಗಳನ್ನು ಜೋಡಿಸಲು ಬಳಸುವ ಪದವನ್ನು ನಾವು ಕಂಜಕ್ಷನ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಕಂಜಕ್ಷನ್. ಎಕ್ಸಾಮ್ಸಲ್ಲಿ ತುಂಬ ಫೋಕಸ್ಡ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್, ದೇ ಜಾಯಿನ್ ಈಕ್ವಲ್ ಪಾರ್ಟ್ಸ್ ಆಫ್ ಅ ಸೆಂಟೆನ್ಸ್. ಅಂದರೆ ಒಂದು ಟ್ರಿಕ್ಸನ್ನು ನೆನ್ಪಿಟ್ಕೊಳ್ಳೋಣ ಇದಕ್ಕೆ. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ಈಕ್ವಲ್ ಆಗಿರ್ತಕ್ಕಂಥ ಪಾರ್ಟನ್ನು ಏನು ಮಾಡುತ್ತೆ, ಅದು ಜಾಯಿನ್ ಮಾಡುತ್ತೆ ಅಂತ. ರಿಮೆಂಬರ್ ಬೈ ಫ್ಯಾನ್ ಬಾಯ್ಸ್. ಈ ಫ್ಯಾನ್ ಬಾಯ್ಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಎಫ್ ಅಂದರೆ ಫಾರ್, ಎ ಅಂದರೆ ಐಂಡ್, ಎನ್ ಅಂದರೆ ನಾರ್, ಮತ್ತು ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೊ. ಫ್ಯಾನ್ ಬಾಯ್ಸ್ ಅಂತ. ಸೊ ಈ ಒಂದು ಟ್ರಿಕ್ಕನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಕಂಜಕ್ಷನ್ ವರ್ಡ್ಸ್ಗಳು ಯಾವ್ಯಾವು ಅನ್ನೋದು ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಎಕ್ಸಾಂಪಲ್ಸ್: ಶಿ ಈಸ್ ಪುವರ್ ಬಟ್ ಆನೆಸ್ಟ್. ಈ ರೀತಿಯಾಗಿ ಕೋಆರ್ಡಿನೇಟ್ ಮಾಡುತ್ತೆ ಎರಡು ಕಡೆ ಕೂಡ ಅಂತ. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಹರಿ ಅಪ್ ಆರ್ ಯು ವಿಲ್ ಮಿಸ್ ದ ಬಸ್. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಗಳು ಸಮಾನ ಮಹತ್ವ ವಾಕ್ಯಗಳನ್ನು ಜೋಡಿಸುತ್ತವೆ ಅಂತ. ಸೊ ಎರಡು ವಾಕ್ಯಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರವಾಗಿರ್ತಕ್ಕಂಥ ವಾಕ್ಯಗಳನ್ನು ಈ ಕಂಜಕ್ಷನ್ ಜೋಡಿಸುತ್ತೆ ಅಂತ. ಸಬ್ ಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ದೇ ಜಾಯಿನ್ ಮೇನ್ ಕ್ಲೌಸ್ ಆ್ಯಂಡ್ ಅ ಡಿಪೆಂಡೆಂಟ್ ಕ್ಲೌಸ್ ಅಂತ. ಉದಾಹರಣೆಗೆ ಕಾಮನ್ ವರ್ಡ್ಸ್ ಬಿಕಾಸ್, ಆಲ್ದೋ, ಇಫ್, ವೆನ್, ವೈಲ್, ಸಿನ್ಸ್, ಬಿಫೋರ್, ಆಫ್ಟರ್. ಇವುಗಳನ್ನು ನಾವು ಸಬ್ ಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಇವು ಕ್ಲಾಸ್ಗಳನ್ನು ಮತ್ತು ಡಿಪೆಂಡೆಂಟ್ ಕ್ಲಾಸನ್ನು ಏನು ಮಾಡುತ್ತೆ, ಮೇನ್ ಕ್ಲಾಸ್ ಮತ್ತು ಡಿಪೆಂಡೆಂಟ್ ಕ್ಲಾಸನ್ನು ಕೂಡಿಸುತ್ತೆ ಅಂತ. ಎಕ್ಸಾಂಪಲ್ಸ್ ನೋಡೋಣ. ಐ ಸ್ಟೇಡ್ ಎಟ್ ಹೋಮ್ ಬಿಕಾಸ್ ಇಟ್ ವಾಸ್ ರೇನಿಂಗ್. ಆಲ್ದೋ ಹಿ ಈಸ್ ರಿಚ್, ಹಿ ಈಸ್ ಅನ್ಹ್ಯಾಪಿ. ನೋಡಿ ಎಷ್ಟು ಕರೆಕ್ಟಾಗಿ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಇದೆ ಇಲ್ಲಿ ಅಂತ. ಇಲ್ಲಿ ಬಿಕಾಸ್ ಮತ್ತು ಆಲ್ದೋ ಅನ್ನು ಸಬ್ ಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ ಕರಿತೀವಿ ನಾವು. ಒಂದು ಮುಖ್ಯ ವಾಕ್ಯ ಮತ್ತು ಒಂದು ಅವಲಂಬಿತ ವಾಕ್ಯವನ್ನು ಜೋಡಿಸ್ತಕ್ಕಂಥದ್ದನ್ನು ಸಬ್ ಆರ್ಡಿನೇಟ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಕೋರಿಲೇಟಿವ್ ಕಂಜಕ್ಷನ್ಸ್ ಅಂದರೆ ದೆ ಕಮ್ ಇನ್ ಪೇರ್ಸ್. ಅವು ಜೋಡಿಯಾಗಿ ಬರ್ತಕ್ಕಂಥವು. ಉದಾಹರಣೆಗೆ ಈದರ್ ಆರ್, ನೀದರ್ ನಾರ್, ಬೋತ್ ಆ್ಯಂಡ್. ಈ ರೀತಿಯಾಗಿ ಪೇರಲ್ಲಿ ಬರುತ್ತೆ ಅದು ಅಂತ. ನಾಟ್ ಓನ್ಲಿ ಬಟ್ ಆಲ್ಸೋ. ಸೆಂಟೆನ್ಸನ್ನು ನೋಡೋಣ. ಎಕ್ಸಾಂಪಲ್ಸ್: ಈದರ್ ಯು ಕಮ್ ಆರ್ ಯು ಸ್ಟೇ. ಶಿ ಈಸ್ ಬೋತ್ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಜೋಡಿಯಾಗಿ ಬರುವ ಕಂಜಕ್ಷನ್ಗಳು ಅಂತ. ಕಾಮನ್ ಎಕ್ಸಾಮ್ ಮಿಸ್ಟೇಕ್ಸ್ ಅಂದರೆ ಕಾಮನ್ ಆಗಿ ನಾವು ಎಕ್ಸಾಮ್ಸ್ಗಳಲ್ಲಿ ಏನು ಮಿಸ್ಟೇಕ್ಸನ್ನು ಮಾಡ್ತೀವಿ ಅವುಗಳನ್ನು ಗಮನಿಸಬೇಕು. ಆ ಮಿಸ್ಟೇಕ್ಸನ್ನು ಮಾಡಬಾರ್ದು. ಹೀ ಈಸ್ ಪುವರ್ ಆ್ಯಂಡ್ ಆನೆಸ್ಟ್. ರಾಂಗ್. ಆ ರೀತಿಯಾಗಿ ಹೇಳಬಾರ್ದು. ಈಸ್ ಪುವರ್ ಬಟ್ ಆನೆಸ್ಟ್ ಅಂತ ಹೇಳಬೇಕು. ಕಾಂಟ್ರಾಡಿಕ್ಟರಿ ಇರುತ್ತೆ ಇಲ್ಲಿ ಸ್ವಲ್ಪ. ಈದರ್ ಯು ಆರ್ ಹಿ ಆರ್ ರಾಂಗ್. ಈ ರೀತಿ ಹೇಳಬಾರ್ದು. ಹೇಗೆ ಹೇಳಬೇಕು ಅಂದರೆ ಈದರ್ ಯು ಆರ್ ಹಿ ಈಸ್ ರಾಂಗ್ ಅಂತ ಹೇಳಬೇಕು. ಆರ್ ಬಳಸಬಾರ್ದು ಇಲ್ಲಿ. ನಾವು ಇವನ್ನ ತುಂಬ ಗಮನವಿಟ್ಟು ನೋಡಬೇಕು. ಇಂಥ ಸಿಲ್ಲಿ ಮಿಸ್ಟೇಕ್ಸ್ಗಳಿಂದನೇ ನಾವು ಮಾರ್ಕ್ಸ್ ಏನಾಗುತ್ತೆ ಅಂದರೆ ಕಳ್ಕೊಂಡ್ಬಿಡ್ತೀವಿ ಅಂತ. ಸೊ ನಮ್ಮ
ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಇಂಥ ಟ್ರಿಕ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಪ್ರಾಕ್ಟೀಸ್ MCQs ಫಾರ್ KR ಟೆಟ್ ಪ್ಯಾಟ್ರನಲ್ಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಆಗಿ MCQsಗಳಲ್ಲೇ ಕೇಳ್ತಿರ್ತಾರೆ. ಸೊ ನೋಡೋಣ ಆನ್ಸರ್ಸ್ಗಳನ್ನು, ಕ್ವೆಶನ್ಸ್ಗಳನ್ನು. ಚೂಸ್ ದ ಕರೆಕ್ಟ್ ಕಂಜಕ್ಷನ್. ಹಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಹಿ ಫೇಲ್ಡ್. ಐನ್ ಬಟ್ ಸೊ ಬಿಕಾಸ್. ಹಿ ವರ್ಕ್ ಹಾರ್ಡ್ ಬಟ್ ಹಿ ಫೇಲ್ಡ್ ಅಂತ. ನೆಕ್ಸ್ಟ್, ಫ್ಯಾನ್ ಬಾಯ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂದರೆ ಫ್ಯಾನ್ ಬಾಯ್ಸಲ್ಲಿ ಏನು ಇನ್ಕ್ಲೂಡ್ ಆಗಲ್ಲ ಅಂತ. ಆ್ಯಂಡ್ ಬಟ್ ಬಿಕಾಸ್ ಆರ್, ಬಿಕಾಸ್ ಅನ್ನೋದು ಇನ್ಕ್ಲೂಡ್ ಆಗಲ್ಲ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಈದರ್ ರಾಮ್ ಆರ್ ಶ್ಯಾಮ್ ಆರ್ ಪ್ರೆಸೆಂಟ್. ಈದರ್ ರಾಮ್ ಆರ್ ಶ್ಯಾಮ್ ಈಸ್ ಪ್ರೆಸೆಂಟ್. ಈದರ್ ರಾಮ್ ಆ್ಯಂಡ್ ಶ್ಯಾಮ್ ಈಸ್ ಪ್ರೆಸೆಂಟ್. ಈದರ್ ರಾಮ್ ನಾರ್ ಶ್ಯಾಮ್ ಈಸ್ ಪ್ರೆಸೆಂಟ್. ಇಲ್ಲಿ ಕರೆಕ್ಟ್ ಆಗಿರೋ ಸೆಂಟೆನ್ಸ್ ಫಾರ್ಮೇಷನ್ ಯಾವುದು? ಈದರ್ ರಾಮ್ ಆರ್ ಶ್ಯಾಮ್ ಈಸ್ ಪ್ರೆಸೆಂಟ್ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಐಡೆಂಟಿಫೈ ದ ಕಂಜಕ್ಷನ್. ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ರೈನ್ಡ್. ಇಲ್ಲಿ ಕಂಜಕ್ಷನ್ ಯಾವುದು? ಬಿಕಾಸ್ ಅನ್ನೋದು. ಬೋತ್ ರಾಣಿ ಡ್ಯಾಶ್ ಸುಮಾ ಆರ್ ಟೀಚರ್ಸ್. ಇಲ್ಲಿ ಏನು ಬರುತ್ತೆ? ಆರ್, ನಾರ್, ಆ್ಯಂಡ್ ಬಟ್. ಏನು ಬರುತ್ತೆ ಇಲ್ಲಿ ಆನ್ಸರು? ಆ್ಯಂಡ್. ಆಲ್ದೋ ಹೀ ಈಸ್ ಪುವರ್ ಹೀ ಈಸ್ ಹ್ಯಾಪಿ. ಟೈಪ್ ಆಫ್ ಕಂಜಕ್ಷನ್ ಇದು ಯಾವುದಾಗಿರ್ಬೋದು? ಸಬಾರ್ಡಿನೇಟಿಂಗ್ ಕಂಜಕ್ಷನ್ ಅಂತ. ಇವು ಮೇನ್ ಕ್ಲಾಸ್ ಮತ್ತು ಸಬ್ ಕ್ಲಾಸನ್ನು ಏನು ಮಾಡ್ತಾ ಇದೆ? ಸೇರಿಸ್ತಾ ಇದೆಯಲ್ಲ, ಹಾಗಾಗಿ. ಚೂಸ್ ಕರೆಕ್ಟ್ ಪೇರ್. ಈದರ್ ಆ್ಯಂಡ್, ನೀದರ್ ಆರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ ಆ್ಯಂಡ್. ಇಲ್ಲಿ ಕರೆಕ್ಟ್ ಆಗಿರೋ ಪೇರು ಬೋತ್ ಮತ್ತು ಆ್ಯಂಡ್ ಅಂತ. ಈದರ್ ಆರ್ ಬರುತ್ತೆ ಇಲ್ಲಿ, ನೀದರ್ ನಾರ್ ಬರುತ್ತೆ. ಸೊ ನಾಟ್ ಓನ್ಲಿ ಬಟ್ ಆಲ್ಸೋ ಬರುತ್ತೆ ಇಲ್ಲಿ, ಆ್ಯಂಡ್ ಬರಲ್ಲ. ಇವುಗಳನ್ನು ನೆನ್ಪಿಟ್ಕೊಳ್ಬೇಕು. ಐ ವಾಸ್ ಟಯರ್ಡ್ ಡ್ಯಾಶ್ ಐ ಕಂಟಿನ್ಯೂಡ್ ವರ್ಕ್. ಐ ವಾಸ್ ಟಯರ್ಡ್ ಬಟ್ ಐ ಕಂಟಿನ್ಯೂಡ್ ವರ್ಕ್ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ವಿಚ್ ಜಾಯಿಂಟ್ಸ್ ಈಕ್ವಲ್ ಕ್ಲಾಸಸ್. ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಈಕ್ವಲ್ ಆಗಿರ್ತಕ್ಕಂಥ ಕ್ಲಾಸನ್ನು ಜಾಯಿನ್ ಮಾಡುತ್ತೆ. ಎಟ್ ಈಸ್ ಯೂಸ್ ಟು ಶೋ ಅಡಿಷನ್, ರೀಸನ್, ಕಾಂಟ್ರಾಸ್ಟ್, ಚಾಯ್ಸ್. ಕಾಂಟ್ರಾಸ್ಟ್. ಕ್ವಿಕ್ ರಿವಿಷನ್ ಅನ್ನು ನೋಡೋಣ. ಲಾಸ್ಟ್ ಮಿನಿಟ್ ಆಗಿರ್ತಕ್ಕಂಥ ಟಿಪ್ಸ್ ಅದು. ಫ್ಯಾನ್ ಬಾಯ್ಸ್ ಅಂದರೆ ಕೋಆರ್ಡಿನೇಟಿಂಗ್ ಕಂಜಕ್ಷನಲ್ಲಿ ಬರುತ್ತೆ. ಫ್ಯಾನ್ ಬಾಯ್ಸ್ ಅಂದರೆ ಏನೇನು ಹೇಳಿ ನೋಡೋಣ. ಎಫ್ ಫಾರ್ ಎ ಆ್ಯಂಡ್, ಎನ್ ನಾರ್, ಬಿ ಬಟ್, ಓ ಆರ್, ವೈ ಎಟ್, ಎಸ್ ಸೊ, ಈ ರೀತಿಯಾಗಿ. ಬಿಕಾಸ್, ಆಲ್ದೋ, ಇಫ್ ಸಬಾರ್ಡಿನೇಟಿಂಗ್ ಕಂಜಕ್ಷನಲ್ಲಿ ಬರುತ್ತೆ. ಈದರ್ ಆರ್, ಬೋತ್ ಆ್ಯಂಡ್ ಕೋರಿಲೇಟಿವ್ ಕಂಜಕ್ಷನಲ್ಲಿ ಬರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಂಪಾರ್ಟೆಂಟ್ ಇನ್ ಈದರ್ ಆರ್. ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಕಂಜಕ್ಷನ್ ಕ್ಲಾಸ್ ಮುಕ್ತಾಯಿತ್ತು. ನಾನು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಳ್ತೀನಿ. ತಾವೆಲ್ಲರೂ ಕೂಡ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಕೊನೆಯವರೆಗೂ ಕೂಡ ವೀಡಿಯೋಸ್ಗಳನ್ನು ನೋಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ದ ಕ್ಲಾಸಸ್ ಆ್ಯಂಡ್ ಇಟ್ ಈಸ್ ಬೀಯಿಂಗ್ ಯೂಸ್ಫುಲ್ to you people. Please don't forget to subscribe and hit the bell icon as well as press the like button. Thank you for supporting.